ಹಾಯ್ ಹೆಲೋ ಎಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಈವ್ನಿಂಗ್ ಬ್ಲಾಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆಲ್ರೆಡಿ ಮಾರ್ನಿಂಗೇ ಶೂಟ್ ಮಾಡಿದ್ದೆ, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೇ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ರಾಯರಿಗೆ ಮತ್ತು ವಿಶೇಷವಾದ ಪೂಜೆಯನ್ನು ಮಾಡಿಕೊಂಡೆ. ಈ ರೀತಿ ಫ್ಲವರ್ಸ್ ಎಲ್ಲ ಆಚೆಯಿಂದ ತಂದಿರಲಿಲ್ಲ, ಇರೋ ಫ್ಲವರ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಮಾರ್ನಿಂಗ್ ಪೂಜೆ ಮುಗಿಸ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ 5 ದೀಪಗಳನ್ನ ಇಟ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಂಡೆ. ಹಾಗೆ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಮಾರ್ನಿಂಗ್ ಈ ರೀತಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಆವತ್ತಿನ ಡೇ ಫುಲ್ಲು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಯಾವುದೇ ಒಂದು ಕೆಲ್ಸಕ್ಕೆ ಹೋಗಬೇಕಾದ್ರೂ, ಯಾವುದೇ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕಾದ್ರೂ ಈ ರೀತಿ ಪೂಜೆ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಹಾಗೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಆಲೋವೆರಾನ ಈ ರೀತಿ ಮನೆ ಬಾಗಿಲಿಗೆ ಪೂಜೆ ಮಾಡಿ ಕಟ್ಕೊಂಡೆ. ಯಾಕೆ ಅಂದರೆ ಇದನ್ನು ಕಟ್ಟೋದ್ರಿಂದ ಇದು ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಏನೇ ನೆಗೆಟಿವ್ಸ್ ಇದ್ದರೂ ನಮ್ಮಿಂದ ಅದು ದೂರ ಇಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಇವತ್ತು ಪೂಜೆ ಮಾಡಿ ಮನೆ ಬಾಗಿಲಿಗೆ ಕಟ್ಕೊಂಡೆ. ಇದು ಹೇಗೆ ಬೆಳೆಯುತ್ತೋ ಹಾಗೆ ಮನೆಯೂ ಕೂಡ ಸುಖ ಸಮೃದ್ಧಿಯಿಂದ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಇವತ್ತು ಸಂಜೆ ಆಗಿರೋದ್ರಿಂದ ನೋಡ್ತಾ ಇದ್ದೀರಾ, ಮನೆ ಔಟ್ಸೈಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಪೀಸ್ಫುಲ್ಲಾಗಿರುತ್ತೆ ವಾತಾವರಣ. ಹೀಗೆ ಸಂಜೆ ಹೊತ್ತು ಒಂದು ಲೋಟ ಕಾಫಿ ಮಾಡಿಕೊಂಡು ಈಚೆ ಬಂದು ಕೂತ್ಕೊಂಡ್ಬಿಟ್ರೆ ಒಳ್ಳೆ ವ್ಯೂ ಸಿಗುತ್ತೆ. ಯಾವುದೇ ರೀತಿಯ ನಾವು ಔಟ್ಸೈಡ್ ಹೋಗಬೇಕಾಗಿಲ್ಲ, ಬೇರೆ ಎಲ್ಲೂ ಹೋಗಲೇಬೇಕಾಗಿಲ್ಲ. ಈ ರೀತಿ ಒಂದು ಒಳ್ಳೆ ವ್ಯೂನ ನೋಡಬೇಕಂದ್ರೆ ಈವ್ನಿಂಗು ತುಂಬ ಚೆನ್ನಾಗಿರುತ್ತೆ. ಹಾಗೆ ನನಗೆ ಈ ರೀತಿ ಸಂಜೆ ಹೊತ್ತು ಟೆರೇಸ್ ಮೇಲೆ ಹೋಗಿ ಈವ್ನಿಂಗ್ ವ್ಯೂನ ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು ಎವ್ರಿ ಈವ್ನಿಂಗು ಮನೆ ಮೇಲೆ ಈ ರೀತಿ ಹೋಗಿ ಈ ಥರ ವ್ಯೂ ನೋಡೋದಕ್ಕೂ ನಂಗೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಾನು ತುಂಬ ಟೈಮಲ್ಲೇ ಸ್ಪೆಂಡ್ ಕೂಡ ಮಾಡ್ತೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಗಿಡ ಮರಗಳು, ಫ್ರೆಶ್ ಆಗಿರುವಂಥ ಗಾಳಿ, ಇದನ್ನೆಲ್ಲ ನಮಗೆ ಮನೆ ಒಳಗಿರೋದ್ರಿಂದ ಯಾವುದೇ ರೀತಿ ಆ ಥರ ಸಿಗೋದಿಲ್ಲ. ಹಾಗಾಗಿ ಟೆರೇಸ್ ಮೇಲೆ ಕೂತ್ಕೊಂಡು ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಜೊತೆ ನಿಮ್ಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.